ಇವನು ಸನ್ನು ಅವಳು ಮೋನು ಇಬ್ರು ಕೂಡ ವೆಲ್ಲು ನೋನು. ತುಂಬ ದಿವಸ ಆದ ನಂತರ ಮುನ್ನು ಸನ್ನುವಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲರೂ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ಸ್ಕಿನ್ ಕೇರ್ ವ್ಲಾಗ್ ಮಾಡಿ ಅಂತ. ತುಂಬ ಮೆಸೇಜ್ ನೋಡಿದೆ ಗೈಸ್. ಸೊ ಅದಕ್ಕೋಸ್ಕರ ನಾನು ಇವತ್ತು ಸ್ಕಿನ್ ಕೇರ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಮತ್ತು ಯಾವ ಟೈಮಲ್ಲಿ ಯೂಸ್ ಮಾಡ್ತೀನಿ ಅನ್ನೋದನ್ನ ಕೂಡ ಕ್ಲಿಯರಾಗಿ ಡಿಟೇಲಾಗಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಗೈಸ್. 1 ವಾರ ಊರಿಗೆ ಹೋಗಿದ್ವಿ. ಸೊ ಊರಿಗೆ ಹೋಗಿ ಮತ್ತೆ ಮನೆಗೆ ಬಂದಿದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ ಮನೆಗೆ ಬಂದಿರೋದು. ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಇನ್ನೊಂದು ವಿಚಾರ ಏನಂತಂದರೆ, ಇವಾಗ ನಾನು ಸ್ಕಿನ್ ಕೇರ್ ವ್ಲಾಗ್ ಮಾಡೋದಕ್ಕಿಂತ ಮುಂಚೆ ಮುನ್ನೂನ ತೋರಿಸೋದಿದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ. ಬನ್ನಿ ಫಸ್ಟ್ ಅವ್ರು ಎಲ್ಲಿದ್ದಾರೆ. ಮುನು ಎಲ್ಲಿದ್ದೀರಾ? ಶರ್ಟ್ ಹಾಕಿಲ್ಲ. ಛೀ ನೋಡಿ ಗೈ, ಶರ್ಟ್ ಹಾಕೋದಂಗೆ ನಿಂತ್ಕೊಂಡಿದ್ದಾರೆ. ಇವಾಗ ತಾನೇ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದರು. ನೋಡಿ ಫೈನಲಿ ಮುನ್ನು ರೆಡಿಯಾಗಿ ಬಂದರು. ಮುನು ಇಲ್ಲಿ ನೋಡಿ, ಇದಾವ ಹೇರ್ ಸ್ಟೈಲ್ ಗೂಗ್ಲಿ ಸ್ಟೈಲ್ ಇದು. ಸರಿ ಇಲ್ಲಿ ನೋಡಿ, ಎಲ್ಲರ ಹತ್ರ ಮಾತಾಡಿ. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸನ್ನು ಅವರು ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ ಅಂತ ರೀಸೆಂಟ್ ವ್ಲಾಗ್ಗಳಲ್ಲೇ ನಾವು ಹೇಳಿದ್ವಿ ನಿಮಗೆ. ಸ್ಕಿನ್ ಕೇರ್ ರುಟೀನ್ ವ್ಲಾಗ್ ಎಲ್ಲ ಮುನ್ನು ಸನ್ನು ಮಾಡ್ತಾರೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿಮ್ಮ. ಅಂದ್ರೆ ಎಲ್ಲರಿಗೂ ಒಂದು ಒಳ್ಳೆ ಟಿಪ್ಸ್ ಕೊಡಿ. ಮತ್ತೆ ನೀವು ಪ್ರಾಡಕ್ಟ್ಗಳು ತೋರಿಸ್ತಿರಲ್ವಾ, ಅದು ಹೇಗೆ ತಗೊಳ್ಳೋದು ಅನ್ನೋದನ್ನು ಕೂಡ ಅವ್ರಿಗೆ ತೋರಿಸಿ, ಸರಿನಾ? ಅಂದ್ರೆ ಯಾವ ಪ್ರಾಡಕ್ಟ್ ಅಂತ ಗೊತ್ತಿರುತ್ತೆ ಒಬ್ಬೊಬ್ಬರಿಗೆ, ಬಟ್ ಹೆಂಗ್ ತಗೊಳ್ಳೋದಂತ ಗೊತ್ತಿರಲ್ಲ. ಅದನ್ನ ಬೈ ಮಾಡೋದು ಹೇಗೆ ಅಂತಾನೆ ಹೇಳ್ಕೊಡಿ, ಓಕೆನಾ? ಚೆನ್ನಾಗಿ ಮಾಡಿ, ಆಲ್ ದಿ ಬೆಸ್ಟ್. ಓಕೆ, ನಿಮ್ಮ ಆಶೀರ್ವಾದ ಸದಾ ಹೆಂಡತಿ ಮೇಲೆ ಇರ್ಲಪ್ಪ. ಸದಾ ಇರಲ್ಲ, ಅದು ಲೈಫ್ ಲಾಂಗ್ ಇರುತ್ತೆ. ಓಹೋ, ಸದಾ ಲೈಫ್ ಲಾಂಗ್ ಎರಡು ಒಂದೇ ಅಲ್ವಪ್ಪ? ಏನಿದು? ಸೊ ಗೈಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ವಾರ್ಡ್ರೋಬಲ್ಲಿ ತುಂಬ ಪ್ರಾಡಕ್ಟ್ಸ್ ಇದೆ. ಸೊ ಇದರಲ್ಲಿ ನಾನು ಯಾವ್ದು ಯೂಸ್ ಮಾಡ್ತೀನಿ ಅನ್ನೋದನ್ನ ಎಕ್ಸಾಕ್ಟಾಗಿ ತೋರಿಸ್ಕೊಡ್ತೀನಿ ನಿಮಗೆ. ಅಷ್ಟೇ ಅಲ್ಲ, ಇಲ್ಲಿ ಕೂಡ ಅಷ್ಟೇ, ಇಲ್ಲೂ ಪ್ರಾಡಕ್ಟ್ಸ್ ಇದೆ. ಹಾಗೆ ಎಲ್ಲೂ ಇಟ್ಟಿದ್ದೀನಿ ಪ್ರಾಡಕ್ಟ್ಸು, ಪರ್ಫ್ಯೂಮ್ಸ್ ಎಲ್ಲ. ಹಾಗೆ ಇಲ್ಲಿ ಕೂಡ ಇದೆ. ಸೊ ಇಷ್ಟರಲ್ಲಿ ಯಾವುದನ್ನು ನಾನು ಎಕ್ಸಾಕ್ಟಾಗಿ ಯೂಸ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಓಕೆ ಗೈಸ್, ಇವಾಗ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಅಂದರೆ ನಂದು ಸ್ಕಿನ್ ಕೇರ್ ಬಗ್ಗೆ ಇವಾಗ ಡಿಟೇಲಾಗಿ ಹೇಳ್ತೀನಿ. ಲೆಟ್ ಸ್ಟಾರ್ಟ್. ಸೊ ಫಸ್ಟು ನಾನು ಅಂದರೆ ಒಂದು 3 ಮಂತ್ ಬ್ಯಾಕ್ ನಾನು ಸನ್ಸ್ಕ್ರೀನ ಯಾವ್ದು ಯೂಸ್ ಮಾಡ್ತಿದ್ದೆ ಅಂದರೆ, ಇದು ಲ್ಯಾಕ್ಮಿ ಅವ್ರದ್ದು ಸನ್ಸ್ಕ್ರೀನ್ ಇದೆ ಅಲ್ವಾ. ಸೊ ಲ್ಯಾಕ್ಮಿ ಅವ್ರದ್ದು ಇದು 50+ ಬರುತ್ತೆ ಅಲ್ವಾ. ಸೊ ಈ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ದೆ, ಆಯಿತಾ, ಒಂದು 3-4 ಮಂತ್ ಬ್ಯಾಕ್. ಬಟ್ ಇವಾಗ ಯೂಸ್ ಮಾಡ್ತಿಲ್ಲ, ಬಿಟ್ಟಿದ್ದೀನಿ. ಸೊ ಎಲ್ಲಾದರೂ ಔಟ್ಸೈಡ್ ಹೋಗಬೇಕಾದ್ರೆ ಮಾತ್ರ ನಾನು ಇದು ಲ್ಯಾಕ್ಮಿ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ. ಬಟ್ ಇವಾಗ ಇಲ್ಲ, ಸೊ ಅದು ಬೇಡ ಇವಾಗ. ಸೊ ನೆಕ್ಸ್ಟ್ ಮಾರ್ನಿಂಗು ಎದ್ದು ಫೇಸ್ ವಾಶ್ ಎಲ್ಲ ಮಾಡಿ, ಇವಾಗ ಎಲ್ಲಿಗಾದ್ರೂ ಪ್ರಮೋಷನ್ ಶೂಟಿಗೆ ಹೋಗಬೇಕಾದ್ರೆ, ಹಾಗೆ ಏನಾದರೂ ಒಂದು ಫಂಕ್ಷನಿಗೆ ಹೋಗಬೇಕಾದ್ರೆ ಸ್ಟಾರ್ಟಿಂಗ್ ನಾನು ಯೂಸ್ ಮಾಡೋದು ಏನಂತಂದರೆ ಡಾಟ್ ಆ್ಯಂಡ್ ಕೀ ಇದೆ ಅಲ್ವಾ. ಡಾಟ್ ಆ್ಯಂಡ್ ಕೀ ಅವ್ರದ್ದು ಇದು ಫೇಸ್ ವಾಶ್. ಸೊ ಇದರಲ್ಲಿ ನಾನು ಡೈಲಿ ಫೇಸ್ ವಾಶ್ ಮಾಡ್ತೀನಿ. ನೋಡಿ, ಇದು ಡಾಟ್ ಆ್ಯಂಡ್ ಕೀ ಸ್ಕಿನ್ ಕೇರ್ ಅಂತ ಇದೆ. ಅದರಲ್ಲಿ ವಿಟಮಿನ್ ಸಿ ಇದೆ. ಬಟ್ ಇದು ಯಾವುದೇ ಪ್ರಮೋಷನ್ಸ್ ಅಲ್ಲ, ನೀವು ಅನ್ಕೋಬೇಡಿ ಇದು ಪ್ರಮೋಷನ್ ಅಂತ. ಇದು ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ, ಅಂದರೆ ನನ್ನ ಸ್ಕಿನ್ ಕೇರ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರೋದು. ಸೊ ಇದು ಡಾಟ್ ಆ್ಯಂಡ್ ಕೀ ಅವ್ರದ್ದು ಫೇಸ್ ವಾಶ್ನ ಫಸ್ಟ್ ಯೂಸ್ ಮಾಡ್ತೀನಿ. ನೋಡಿ, ಇದೆ ಆರೆಂಜ್, ಇದು ಆರೆಂಜ್ ಮತ್ತು ಪಪ್ಪಾಯ ಇದೆ ಇದರಲ್ಲಿ. ಸೊ ಅದಕ್ಕೋಸ್ಕರ ನನ್ನ ಸ್ಕಿನ್ನಿಗೆ ಇದು ಪರ್ಫೆಕ್ಟ್. ಸೊ ಅದಕ್ಕೋಸ್ಕರ ನಾನು ಇದೇ ಯೂಸ್ ಮಾಡ್ತಿರೋದು. ಸೊ ನೆಕ್ಸ್ಟು ಇದರಲ್ಲಿ ಫೇಸ್ ವಾಶ್ ಮಾಡಿ ಬಂದ ನಂತರ ನಾನು ಯೂಸ್ ಮಾಡೋದು ಡಾಟ್ ಆ್ಯಂಡ್ ಕೀ ಅವ್ರದ್ದೇ ಈ ಸಿರಮ್. ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಈ ಸಿರಮ್ನ ನಾನು ಯೂಸ್ ಮಾಡೋದು. ಜಸ್ಟ್ ಒನ್ ಡ್ರಾಪ್ ಯೂಸ್ ಮಾಡ್ತೀನಿ ಮತ್ತು ಸ್ಕ್ರಬ್ ಮಾಡ್ತೀನಿ, ಲೈಕ್ ಲಿಟಲ್ ಆಗಿ ಈ ಥರ ಫೇಸ್ಗೆ ಫುಲ್ ಅಪ್ಲೈ ಮಾಡ್ತೀನಿ ಅಷ್ಟೇ. ಸೊ ಇದರಲ್ಲಿ ಏನು ಗೊತ್ತಾ, ವಿಟಮಿನ್ ಸಿ ಇದೆ, ಮತ್ತು ಇದು ಬ್ರೈಟ್ ಆಗುತ್ತೆ, ಮತ್ತು ಫೇಸ್ ಸಿರಮ್ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬ್ರೈಟ್ ಆಗುತ್ತೋ ಅದಾಗುತ್ತೋ ಇದಾಗುತ್ತೋ ಗೊತ್ತಿಲ್ಲ. ಬಟ್ ಇದು ನನ್ನ ಸ್ಕಿನ್ಗೆ ಮ್ಯಾಚ್ ಆಗಿದೆ, ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದರ ಸ್ಮೆಲ್ ಕೂಡ ಅಷ್ಟೇ ಗೈಸ್, ಸಕ್ಕತ್ತಾಗಿದೆ, ನನ್ನ ಫೇವ್ರೇಟ್ ಸ್ಮೆಲ್ ಇದ್ರದ್ದು. ಸೊ ನೆಕ್ಸ್ಟ್ ನೋಡಿ, ಇದೆರಡು ಆಯಿತಾ, ಇದೆರಡು ಡಾಟ್ ಆ್ಯಂಡ್ ಕೀನೇ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡೋದು ಇದು ಡಾಟ್ ಆ್ಯಂಡ್ ಕೀ ಅವ್ರದ್ದೇ ಮಾಯ್ಶ್ಚರೈಸರ್. ನೋಡಿ, ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು, ಮತ್ತೆ ಆರ್ಡರ್ ಮಾಡಬೇಕು. ಅದು ಯಾವುದರಿಂದ ಆರ್ಡರ್ ಮಾಡ್ತೀನಿ ಅನ್ನೋದು ನಾನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಸೊ ನೋಡಿ, ಡಾಟ್ ಆ್ಯಂಡ್ ಕೀ ಅವ್ರದ್ದು ವಿಟಮಿನ್ ಸಿ. ಇದು ಕೂಡ ಏನು ಗೊತ್ತಾ, ಇದೆಲ್ಲ ಇಷ್ಟು ಫ್ಲೇವರ್ಸ್ ಇದೆ ಅಲ್ವ, ಇದೆಲ್ಲ ಆರೆಂಜ್ ಫ್ಲೇವರೇ, ಆರೆಂಜ್ ಮತ್ತು ಪಪ್ಪಾಯ. ಸೊ ಇದು ಮಾಯ್ಶ್ಚರೈಸರ್, ಇದು ಸೂಪರ್ ಬ್ರೈಟ್ ಮಾಯ್ಶ್ಚರೈಸರ್ ಅಂತಿದೆ ನೋಡಿ. ಸೊ ನೆಕ್ಸ್ಟ್ ನಾನು ಇದು ಯೂಸ್ ಮಾಡೋದು, ಫಸ್ಟ್ ಫೇಸ್ ವಾಶ್, ಆಮೇಲೆ ಫೇಸ್ ಸಿರಮ್, ಆಮೇಲೆ ಈ ಮಾಯ್ಶ್ಚರೈಸರ್. ಇದಾದ ನಂತರ ನೋಡಿ, ಇದು ಸನ್ಸ್ಕ್ರೀನ್. ಇದು ಡಾಟ್ ಆ್ಯಂಡ್ ಕೀ ಅವ್ರದ್ದೇ ಸನ್ಸ್ಕ್ರೀನ್. ನೋಡಿ, ಇಲ್ಲಿ ಕಾಣಿಸ್ತಿದೆಯಾ?
ಇದು ಅಷ್ಟೇ 50+ ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಎಲ್ಲ 50+. ಕೆಲವು 25 ಇದೆ, 20 ಇದೆ. ಸೊ ಅದರಿಂದ ಅಷ್ಟೇನು ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ನಾನು ಸಜೆಸ್ಟ್ ಮಾಡ್ತಿರೋದು ನಿಮಗೆ ಏನಂತಂದರೆ 50+ ಬಂದಿರುತ್ತಲ್ವ SPF. ಸೊ ಅದನ್ನೇ ಯೂಸ್ ಮಾಡಿ. ಸೊ ನಾವು ಔಟ್ಸೈಡೆಲ್ಲ ಹೋದಾಗ ಸನ್ಲೈಟ್ ಜಾಸ್ತಿ ಇರುತ್ತೆ ಮತ್ತು ಬ್ರೈಟ್ ಹೆವಿ ಫೇಸಿಗೆಲ್ಲ ಹೊಡೆಯುತ್ತೆ. ಸೊ ಅದಕ್ಕೋಸ್ಕರ 50+ ತಗೊಳ್ಳಿ, ಅದು ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ನಾನು ಯೂಸ್ ಮಾಡೋದು ಇದು ಕೂಡ .NK ಅವ್ರದ್ದೇ ಸನ್ಸ್ಕ್ರೀನ್. ಸೊ ಟೋಟಲ್ ನೋಡಿ ಇಷ್ಟು .NK ಇದೆ ಯೂಸ್ ಮಾಡೋದು ನಾನು. 4 ಪ್ರಾಡಕ್ಟ್ಸ್ .NK ಇದೆ, ಓಕೆನಾ. ಸೊ ನೆಕ್ಸ್ಟು ಇದು ಡೈಲಿ ನಾನು ಯೂಸ್ ಮಾಡಲ್ಲ, ಯಾವಾಗಾದರೂ ಔಟ್ಸೈಡ್. ಇವಾಗ ನೋಡಿ ಏನು ಯೂಸೇ ಮಾಡಿಲ್ಲ, ನನ್ನ ಫೇಸ್ಗೆ ಏನೂ ಹಾಕಿಲ್ಲ, ಜಸ್ಟ್ ಇದು ಏನದು ಬೊಟ್ಟು ಅಂತೀವಲ್ವ, ಇದನ್ನು ಮತ್ತು ಇಲ್ಲಿ ದೇವ್ರದ್ದು ಇಟ್ಟಿದ್ದೀನಿ ಅಷ್ಟೇ. ಬಟ್ ಬೇರೆ ಏನು ಯೂಸ್ ಮಾಡಿಲ್ಲ ಇವಾಗ, ಜಸ್ಟ್ ಲಿಪ್ ಬಾಮ್ ಹಾಕಿದ್ದೀನಿ, ಓಕೆನಾ. ಸೊ ನೆಕ್ಸ್ಟ್ ನಾನು ಏನಂತ ಅಂದರೆ ಇವಾಗ ತೋರಿಸಿದ ಪ್ರಾಡಕ್ಟ್ನ ನಾನು ಡೈಲಿ ಯೂಸ್ ಮಾಡಲ್ಲ. ಯಾವಾಗ ಫಂಕ್ಷನಿಗೆ ಹೋಗ್ತೀನಿ, ಪ್ರಮೋಷನ್ ಶೂಟಿಗೆ ಹೋಗ್ತೀನಿ ಮತ್ತು ರೀಲ್ಸ್ ಶೂಟಿಗೆ ಹೋಗ್ತೀನಿ, ಸೊ ಆ ಟೈಮಲ್ಲಿ ಮಾತ್ರ ನಾನು ಇಷ್ಟು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ಓಕೆ. ಸೊ ನೆಕ್ಸ್ಟ್ ಏನಂತ ಅಂದರೆ ಇವಾಗ ಮ್ಯಾರೇಜಿಗೆ ಮತ್ತೇನಾದರೂ ಫಂಕ್ಷನ್ಸಿಗೆ ಹೋಗೋದಾದರೆ ನಾನು ಇದು ಫಸ್ಟ್ ಇದು ಸೆಟ್ಟಿಂಗ್ ಸ್ಪ್ರೇ, ಓಕೆನಾ. ಇದು ಫೇಸಸ್ ಕೆನಡಾ ಅವ್ರದ್ದು. ನಾನು ಜಾಸ್ತಿ .NK ಇದು ಬಿಟ್ಟರೆ ಫೇಸಸ್ ಕೆನಡಾ ಅವ್ರ ಪ್ರಾಡಕ್ಟೇ ಯೂಸ್ ಮಾಡೋದು. ಸೊ ಫೇಸಸ್ ಕೆನಡಾ ಅವ್ರದ್ದು ಫೇಸ್ಗೆ ಜಸ್ಟ್ ಸೆಟ್ಟಿಂಗ್ ಸ್ಪ್ರೇನ ಅಪ್ಲೈ ಮಾಡ್ತೀನಿ ಸ್ಟಾರ್ಟಿಂಗ್. ಇದು ಇವಾಗ ಅಷ್ಟು ಆಯ್ತಲ್ಲ, ಅಷ್ಟೆಲ್ಲ ಆದ ನಂತರ ನೆಕ್ಸ್ಟ್ ಇದೇ ಅಪ್ಲೈ ಮಾಡ್ತೀನಿ. ಇದಾದ ನಂತರ ಇದು 3-in-1 ಕ್ರೀಮ್ ಫೌಂಡೇಶನ್ ಇದು. ಸೊ ಇದನ್ನು ಮತ್ತು ಸ್ಟ್ರೋಬ್ ಕ್ರೀಮ್ನ ಸ್ವಲ್ಪ ಅಂದರೆ ಸ್ವಲ್ಪ ಆಯಿತಾ, ಜಾಸ್ತಿ ಹಚ್ಕೊಳ್ಳಲ್ಲ, ಯಾಕಂದರೆ ಬೂದಿ ಥರ ಆಗಿಬಿಡುತ್ತೆ ನನ್ನ ಫೇಸು, ಮತ್ತು ದೆವ್ವ ಥರ ಕಾಣಿಸುತ್ತೆ. ಮತ್ತು ಮುನ್ನುಗೆ ಕೂಡ ಇಷ್ಟ ಅಲ್ಲ ನಾನು ಜಾಸ್ತಿ ಈ ಮೇಕಪ್ನ ಹಚ್ಕೊಂಡ್ರೆ ಮತ್ತು ಒಂಥರ ಬೂದಿ ಥರ ಕಂಡ್ರೆ ಅವ್ರಿಗೂ ಇಷ್ಟ ಆಗಲ್ಲ. ಸೊ ನನಗೂ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಲಿಟ್ಟಲ್ ಮತ್ತು ಇದನ್ನು ಸ್ವಲ್ಪ ಹಚ್ಚಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ತೀನಿ. ಇದೆರಡು ಫೇಸಸ್ ಕೆನಡಾ ಅವರ ಸ್ಟ್ರೋಬ್ ಕ್ರೀಮ್ ಮತ್ತು ಫೇಸಸ್ ಕೆನಡಾ ಅವರ 3-in-1 ಫೌಂಡೇಶನ್. ಸೊ ಇದೆರಡು ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿದ ನಂತರ ಸೊ ನೆಕ್ಸ್ಟ್ ಕೂಡ ಸೆಟ್ಟಿಂಗ್ ಸ್ಪ್ರೇ ಇದೆ ನೋಡಿ. ಸೆಟ್ಟಿಂಗ್ ಸ್ಪ್ರೇನ ಅದು ಎರಡು ಅಪ್ಲೈ ಮಾಡಿದ ನಂತರ ಕೂಡ ಸೆಟ್ಟಿಂಗ್ ಸ್ಪ್ರೇನ ಫೇಸ್ಗೆ ಅಪ್ಲೈ ಮಾಡ್ತೀನಿ, ಓಕೆನಾ. ನೆಕ್ಸ್ಟ್ ನಾನು ಯೂಸ್ ಮಾಡೋದು ಡ್ಯಾಸ್ಲರ್ ಅವ್ರದ್ದು ಐಲೈನರ್ ನೋಡಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಎಲ್ಲರೂ ಡ್ಯಾಸ್ಲರೇ ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡೋದು ಡ್ಯಾಸ್ಲರ್ ಅವ್ರದ್ದೇ. ಇದು ನನಗೆ ಚಿಕ್ಕ ವಯಸ್ಸಿಂದಲೇ ನಾನು ಡ್ಯಾಸ್ಲರೇ ಯೂಸ್ ಮಾಡೋದು. ಇದು ನಂಗೆ ಒಂಥರ ಪರ್ಫೆಕ್ಟ್ ಮತ್ತು ವಾಟರ್ ಪ್ರೂಫ್ ಬರುತ್ತಲ್ವ, ಸೊ ಅದು ನಾನು ಯೂಸೇ ಮಾಡಿಲ್ಲ ಇವತ್ತಿನವರೆಗೂ, ನಂಗೆ ಇಷ್ಟವೂ ಇಲ್ಲ ಅದು. ಮತ್ತು ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ನಾನು ವಾಟರ್ ಪ್ರೂಫ್ ಯೂಸ್ ಮಾಡಲ್ಲ, ಡ್ಯಾಸ್ಲರ್ ಮಾತ್ರ ಯೂಸ್ ಮಾಡ್ತೀನಿ. ಇವಾಗ ಕಂಟಿನ್ಯೂ ಆಗಿ ಇಷ್ಟು ಮಾತಾಡ್ತಿದ್ದೀನಲ್ಲ, ಗಂಟ್ಲು ಒಣಗೋಯ್ತಿದೆ ಗೈಸ್, ಸ್ವಲ್ಪ ತೊದಲಿಸ್ತಿದ್ದೀನಿ, ಗಾಬರಿ ಆಗ್ತಿದೆ ಅಷ್ಟೇ. ಸೊ ನೆಕ್ಸ್ಟ್ ನಾನೇನು ಗೊತ್ತಾ, ಇದೆರಡು ಹಚ್ಕೋತೀನಿ ಅಂದ ಅಲ್ವಾ, ಫೌಂಡೇಶನ್ ಮತ್ತು ಸ್ಟ್ರೋಬ್ ಕ್ರೀಮ್. ಇದನ್ನು ನಾನು ಹಚ್ಕೊಳ್ಳೋದು ಈ ಬ್ರಷಿಂದ ನೋಡಿ, ಈ ಬ್ರಷ್ ಇದೆ ಅಲ್ವಾ, ಸೊ ಈ ಬ್ರಷಲ್ಲಿ ಹಿಂಗೆ ಹಚ್ಕೋತೀನಿ. ಸೊ ನೆಕ್ಸ್ಟ್ ನಾನು ಏನು ಹಚ್ಕೋತೀನಿ ಅಂತ ನನಗೆ ಮರ್ತೋಗ್ಬಿಟ್ಟೈತೆ. ಇದು ಖಾಲಿ ಮಾಡಿ ಹಾಕಿದ್ದೀನಿ ಆಯಿತಾ, ಇನ್ನೂ ಬೈ ಮಾಡಬೇಕಷ್ಟೇ. ಫೇಸಸ್ ಕೆನಡಾ ಅವ್ರದ್ದು ಇದು ನೋಡಿ ಕಾಜಲ್ ಬರುತ್ತೆ, ಫೇಸಸ್ ಕೆನಡಾ ಅವ್ರದ್ದು. ಇದು ನಂಗೆ ತುಂಬ ಅಂದರೆ ತುಂಬ ಫೇವ್ರೆಟು, ಅಷ್ಟು ಸಖತ್ತಾಗಿದೆ ಆಯಿತಾ. ನಾವು ಜಸ್ಟ್ ಹಿಂಗೆ ಅಪ್ಲೈ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ ಲಾಂಗ್ ಸ್ಟೇ ಕೂಡ ಇರುತ್ತೆ, ಮತ್ತು ವಾಟರ್ ಹಾಕಿದ್ರೂ ರಿಮೂವ್ ಆಗೋಲ್ಲ, ಅಷ್ಟು ಪರ್ಫೆಕ್ಟಾಗಿ ನಮ್ಮ ಐಸಿಗೆ ಕಾಣುತ್ತೆ ಮತ್ತು ತುಂಬ ಬ್ರೈಟಾಗಿ ಕಾಣುತ್ತೆ. ಅಷ್ಟು ಬ್ಲ್ಯಾಕ್ ಶೇಡ್ ಇದೆ ಇದರಲ್ಲಿ. ನಂಗೆ ತುಂಬ ಅಂದರೆ ತುಂಬ ಇಷ್ಟ. ನಂಗೆ ಕಾಜಲ್ ಪಾರ್ಟ್ ಅಂದರೆ ಹೆವಿ ಇಷ್ಟ. ಇಲ್ಲಿ ಐ ಶ್ಯಾಡೋ, ಐ ಲ್ಯಾಶಸ್ ಅದು ಇದು ಎಲ್ಲ ಏನೂ ಯೂಸ್ ಮಾಡಲ್ಲ ನಾನು. ಹಾಕಿದ್ರೆ ಡಾರ್ಕಾಗಿ ನಾನು ಕಾಜಲ್ ಹಾಕೋತೀನಿ ಅಷ್ಟೇ. ನಂಗೆ ಫೇವ್ರೆಟ್ ಅಂದರೆ ಫೇವ್ರೆಟ್. ಸೊ ನೆಕ್ಸ್ಟು ಏನಂತ ಅಂದರೆ ನಾನು ಲಿಪ್ಸ್ಟಿಕ್ ಯೂಸ್ ಮಾಡೋದು ಯಾವುದಂದರೆ ಇದು ಫೇಸಸ್ ಕೆನಡಾ ಅವ್ರದ್ದೇ ನೋಡಿ, ಕಾಂಫಿ ವಾವ್ ಬರುತ್ತಲ್ಲ, ಇದು ಯೂಸ್ ಮಾಡೋದು. ಇದು ಡಾರ್ಕ್ ಶೇಡ್ ಬೇಕಿದ್ರೆ, ಅಂದರೆ ಏನಾದರೂ ಫಂಕ್ಷನ್ಸ್ಗೆ ಹೋಗೋದಾದರೆ ಮಾತ್ರ ನಾನು ಇದು ಯೂಸ್ ಮಾಡೋದು, ಇಲ್ಲ ಅಂದರೆ ನಾನು ಇದು ಯೂಸ್ ಮಾಡ್ತೀನಿ. ಇದು ಫೇಸಸ್ ಕೆನಡಾ ಅವ್ರದ್ದೇ. ಇದು ಲಿಕ್ವಿಡ್, ಬಟ್ ಇದು ಮ್ಯಾಟ್ ಥರ ನೋಡಿಲಿ, ಈ ಥರ ಇರುತ್ತೆ. ಸೊ ಇದನ್ನು ಬ್ಲಷ್ ಆಗಿ ಕೂಡ ಯೂಸ್ ಮಾಡ್ಬೋದು. ಅಯ್ಯೋ ರಿಯಲ್ ಆಗೋಯ್ತು. ಇದನ್ನು ಬ್ಲಷ್ ಆಗಿ ಕೂಡ ಯೂಸ್ ಮಾಡ್ಬೋದು ಮತ್ತು ಲಿಪ್ಸ್ಟಿಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇದೊಂಥರ ಲೈಟ್ ಶೇಡ್ ಆಯಿತಾ, ಒಂಥರ ಚೆನ್ನಾಗಿರುತ್ತೆ ನೋಡಿ. ನಾನು ಹಾಕ್ಕೊಂಡಿದ್ದೀನಲ್ಲ, ಇಷ್ಟೇ ಬರುತ್ತೆ. ಸೊ ಅದಕ್ಕೋಸ್ಕರ ನನಗೆ ಇದೇ ಲಿಪ್ಸ್ಟಿಕ್ ಇಷ್ಟ. ಇದೆರಡೇ ನಾನು ಲಿಪ್ಸ್ಟಿಕ್ ಯೂಸ್ ಮಾಡೋದು ಅಷ್ಟೇ. ಮತ್ತು ಲಿಪ್ ಲೈನರು ಅದು ಇದು ಎಲ್ಲ ಏನು ಯೂಸ್ ಮಾಡಲ್ಲ. ಇದೊಂದು ಇದ್ಯಾವುದು ಲ್ಯಾಕ್ಮಿ ಅವ್ರದ್ದು ಕಾಜಲ್. ಇದು ಲ್ಯಾಕ್ಮಿ ಅವ್ರದ್ದು ಕಾಜಲ್, ಬಟ್ ನಾನು ಕಾಜಲಾಗಿ ಯೂಸ್ ಮಾಡಲ್ಲ. ಜಸ್ಟ್ ಐಬ್ರೋ ಫಿಲ್ ಮಾಡ್ತೀವಲ್ವಾ, ಐಬ್ರೋ ಫಿಲ್ ಮಾಡೋಕ್ಕೆ ಅದು ಯೂಸ್ ಮಾಡಿ ಈ ಬ್ರಷಿಂದ ಅದನ್ನು ಹಿಂಗೆ ಮಾಡ್ತೀನಿ ಅಷ್ಟೇ.
ಸೊ ಇದನ್ನು ನಾನು ಕಾಜಲಾಗಿ ಯೂಸ್ ಮಾಡಲ್ಲ, ಬಿಕಾಸ್ ಇದಷ್ಟು ಡಾರ್ಕ್ ಶೇಡ್ ಇಲ್ಲ. ಸೊ ಅದಕ್ಕೋಸ್ಕರ ನಂಗೆ ಇಷ್ಟ ಇಲ್ಲ, ಕಂಫರ್ಟೇಬಲ್ ಇಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಐಬ್ರೋ ಫಿಲ್ಗೆ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ನೆಕ್ಸ್ಟು ಇಷ್ಟೇ ನಾನು ಯೂಸ್ ಮಾಡೋದು. ನೈಟ್ ಮಲ್ಕೋಬೇಕಾದ್ರೆ ಮಾತ್ರ ಈ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಇದು ಸಮ್ಮರ್ ಬ್ರೀಝಿ ಮತ್ತು ಪರ್ಫ್ಯೂಮ್ ಬಾಡಿ ಲೋಷನ್. ನೋಡಿ ಇದೇ ಮಾಯ್ಶ್ಚರೈಸರ್ ನಾನು ಬಾಡಿ ಲೋಷನ್ ಮಾಯ್ಶ್ಚರೈಸರ್ ಎಲ್ಲ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದನ್ನು ನಾನು ಯೂಸ್ ಮಾಡೋದು. ಇದರ ಸ್ಮೆಲ್ ಹೆಂಗಿದೆ ಅಂದರೆ ಸೇಮ್ ಪರ್ಫ್ಯೂಮ್ ಥರನೇ ಇದೆ. ಅದಕ್ಕೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸಮ್ಮರ್ ಬ್ರೀಝಿ ಪರ್ಫ್ಯೂಮ್ ಬಾಡಿ ಲೋಷನ್ ಅಂತ. ಸಕ್ಕತ್ತಾಗಿದೆ, ಇದು ಚೆನ್ನಾಗಿದೆ, ನಂಗೆ ಹೆವಿ ಇಷ್ಟ ಇದು. ಬಟ್ ನಾನು ಎವ್ರಿ ಡೇ ಯೂಸ್ ಮಾಡಲ್ಲ. ಯಾವಾಗಾದ್ರೂ ಇವಾಗ ಈ ಕೈದೆಲ್ಲ ಹಿಂಗೆ ಮಾಡಿದಾಗ ಹಿಂಗೆ ಬರುತ್ತೆ ನೋಡಿ, ಲೈಕ್ ತೋರಿಸ್ತೀನಿ ನಾನು, ಕಾಣಿಸ್ತಿಲ್ಲ ಅನಿಸುತ್ತೆ ನೋಡಿ, ಇಲ್ಲಿ ವೈಟ್ ಲೈನ್ ಬರುತ್ತೆ ಗೊತ್ತಾ. ಸೊ ಅಂಥ ಟೈಮಲ್ಲಿ ಮಾತ್ರ ನಾನು ಚಳಿಗಾಲದಲ್ಲೆಲ್ಲ ಇದನ್ನು ಯೂಸ್ ಮಾಡ್ತೀನಿ ಅಷ್ಟೇ, ಡೈಲಿ ಯೂಸ್ ಮಾಡಲ್ಲ, ಯಾವಾಗಾದರೂ ಒಂದೊಂದು ಸಾರಿ. ಮತ್ತು ಬೇರೆ ಏನಂತಂದರೆ ಇದೆ ಫೇಶಿಯಲ್ ರೇಸರ್ ಬರುತ್ತಲ್ಲ, ಇದು ಫೇಶಿಯಲ್ ರೇಸರ್ ನೋಡಿ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಯೂಸ್ ಮಾಡ್ತಿರಲಿಲ್ಲ. ನನಗೆ ಮುನ್ನು ಅವ್ರ ಅಕ್ಕ ಇದ್ದಾರಲ್ಲ, ನನ್ನ ಅತ್ತಿಗೆ, ಮಾಲಿನಿ ಅತ್ತಿಗೆ, ಅವ್ರು ಕೊಟ್ಟಿರೋದು ಇದು. ಸೊ ಅದ ನಂತರ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ. ಲೈಕ್ ಎವ್ರಿ ಡೇ ಯೂಸ್ ಮಾಡಲ್ಲ, ಸಮ್ಟೈಮ್ಸ್ ಮಾತ್ರ ಏನಾದರೂ ಶೂಟ್ ಇದ್ದರೆ, ಪೋರ್ಟ್ಫೋಲಿಯೋ ಶೂಟ್ ಇದ್ದರೆ, ಮತ್ತು ಔಟ್ಸೈಡ್ ಏನಾದರೂ ಶೂಟ್ ಇದ್ದರೆ ಮಾತ್ರ ಜಸ್ಟ್ ಫೇಸಲ್ಲಿರೋ ಹೇರ್ನ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಬಟ್ ಅದಲ್ಲದಿದ್ದರೆ ಇದು ಯೂಸ್ ಮಾಡ್ತೀನಿ. ಬಟ್ ಇದು ಎವ್ರಿ ಡೇ ಅಲ್ಲ, ಇದು ಕೂಡ ಅಷ್ಟೇ, ಯಾವಾಗಾದರೂ ನೆಸಸರಿ ಇದ್ದರೆ ಮಾತ್ರ ನಾನು ಯೂಸ್ ಮಾಡ್ತೀನಿ ಅಷ್ಟೇ. ಸೌಂಡ್ ಬರುತ್ತೆ, ಕೇಳಿಸ್ತೈತಾ? ಇಲ್ಲೇ ಮೈಕ್ ಇದೆ ನೋಡಿ, ಈ ಥರ ಸೌಂಡ್ ಬರುತ್ತೆ. ಜಸ್ಟ್ ಇಲ್ಲಿ ಅಪ್ಪರ್ ಲಿಪ್ಸ್ ರಿಮೂವ್ ಮಾಡೋಕ್ಕೆ ಮತ್ತು ಫೋರ್ಹೆಡ್ ರಿಮೂವ್ ಮಾಡೋಕ್ಕೆ ಮಾತ್ರ ಇದು ಯೂಸ್ ಮಾಡ್ತೀನಿ. ಅದು ಎವ್ರಿ ಡೇ ಅಲ್ಲ, ಯಾವಾಗಾದರೂ ಒಂದೊಂದು ಸರಿ ಅಷ್ಟೆ. ಸೊ ಇಷ್ಟೇ ನಂದು ಸ್ಕಿನ್ ಕೇರ್, ಬೇರೆ ಏನೂ ಇಲ್ಲ. ಬಟ್ ಮನೇಲಿ ಇರಬೇಕಾದ್ರೆ ಇದನ್ನು ಯಾವುದು ಯೂಸ್ ಮಾಡಲ್ಲ. ಇವಾಗ ತೋರಿಸಿದಾನಲ್ಲ ಪ್ರಾಡಕ್ಟ್ಸ್ ಎಲ್ಲ, ಅದು ಯಾವುದು ಮನೇಲಿ ಇರಬೇಕಾದ್ರೆ ಯೂಸೇ ಮಾಡಲ್ಲ. ಆ್ಯಕ್ಚುಲಿ ಸನ್ಸ್ಕ್ರೀನ್ ಕೂಡ ನಾನು ಯೂಸ್ ಮಾಡಲ್ಲ. ಔಟ್ಸೈಡ್ ಇವಾಗ ನಾರ್ಮಲಾಗಿ ಒಂದು ಅಂಗಡಿಗೆ ಹೋಗ್ತೀನಿ, ನಾನು ಮತ್ತು ಮುನ್ನು ಶಾಪಿಗೆ ಹೋಗ್ತೀವಿ, ಹಾಲು ತೊಗೊಂಡು ಬರೋಕ್ಕೆ ಹೋಗ್ತೀವಿ, ಅಥವಾ ಚಾಕ್ಲೇಟ್ಸ್ ಏನಾದರೂ ಆ ಥರ ಏನಾದರೂ ಬೇಕಿದ್ರೆ ಹೋಗ್ತೀವಲ್ವ. ಸೊ ಅವಾಗಲೂ ಅಷ್ಟೇ ನಾನು ಯಾವ ಸ್ಕಿನ್ನಿಗೂ ಏನೂ ಹಾಕಲ್ಲ, ಯಾವ ಪ್ರಾಡಕ್ಟು ಯೂಸ್ ಮಾಡಲ್ಲ. ಏನಾದರೂ ಅರ್ಜೆಂಟಾಗಿ ಇವಾಗ ಫಂಕ್ಷನ್ಸ್ ಇದೆ ಮತ್ತು ಶೂಟ್ ಇದೆ ಅಂದಾಗ ಮಾತ್ರ ಇವಾಗ ತೋರಿಸಿರೋ ಪ್ರಾಡಕ್ಟ್ ಯೂಸ್ ಮಾಡೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನೋಡಿ. ಇವಾಗಲೂ ಅಷ್ಟೇ ಏನೂ ಯೂಸ್ ಮಾಡಿಲ್ಲ, ಏನೂ ಹಾಕಿಲ್ಲ, ಜಸ್ಟ್ ಲಿಪ್ ಬಾಮ್ ಮಾತ್ರ ಹಾಕಿದ್ದೀನಿ, ಮತ್ತು ಇದು ಹಾಕಿದ್ದೀನಿ ಅಷ್ಟೇ, ಬೇರೆ ಏನೂ ಹಾಕಿಲ್ಲ ನನ್ನ ಸ್ಕಿನ್ನಿಗೆ. ಮತ್ತು ಶರಣನ್ನ ಇದ್ದಾರಲ್ಲ, ಸ್ಮೈಲ್ ಶರು, ಅವರು ನನಗೆ ಇದು ಪಿಂಪಲ್ಸ್ಗೆ ರೆಫರ್ ಮಾಡಿದ್ರು ನೋಡಿ ಇದು. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ಅದರಿಂದ ನನ್ನ ಪಿಂಪಲ್ಸ್ ಎಲ್ಲ ಹೋಗ್ತಿದೆ, ಆಲ್ಮೋಸ್ಟ್ ಮಾರ್ಕ್ಸ್ ಎಲ್ಲ ಹೋಗ್ತಿದೆ. ಡಸ್ಟ್ ಅಲರ್ಜಿ ಆಗಿತ್ತಲ್ವ, ಬಟ್ ಇವಾಗ ಕ್ಲಿಯರ್ ಆಗ್ತಿದೆ. ಇಷ್ಟೇ ನಾನು ಯೂಸ್ ಮಾಡೋದು. ಬೇರೆ ಏನಿದೆ ಅಂತ ನೋಡ್ತೀನಿ, ಏನಿಲ್ಲ. ವ್ಯಾಸ್ಲೀನ್ ಯೂಸ್ ಮಾಡ್ತೀನಿ ಎವ್ರಿ ಡೇ ಅಲ್ಲ, ನೈಟ್ ಮಲ್ಕೋಬೇಕಾದ್ರೆ ಒಂದೊಂದು ಸರಿ ಲಿಪ್ಸ್ ಎಲ್ಲಾದರೂ ಡ್ರೈ ಅಂತ ಅನಿಸಿದ್ರೆ ವ್ಯಾಸ್ಲೀನ್ ಯೂಸ್ ಮಾಡ್ತೀನಿ ನೋಡಿ ಅಷ್ಟೇ. ಮತ್ತು ಮುನ್ನು ಜಾಸ್ತಿ ಯೂಸ್ ಮಾಡ್ತಾರೆ, ನನಗಿಂತ ಜಾಸ್ತಿ ಮುನ್ನುನೇ ಯೂಸ್ ಮಾಡ್ತಾರೆ ವ್ಯಾಸ್ಲೀನ್ನ. ಮತ್ತು ನೋಡಿ ಈ ಥರ ಬರುತ್ತಲ್ವಾ, ಇದನ್ನೇ ಇಲ್ಲಿ ಹಾಕ್ಕೊಂಡಿರೋದು ನೋಡಿ ಅಷ್ಟೇ. ಬಿಟ್ಟರೆ ಹೇರಿಗೆ ಈ ಸಿರಮ್ ಯೂಸ್ ಮಾಡ್ತೀನಿ, ಕಾಣಿಸ್ತಿದೆಯಾ? ಈ ಸಿರಮ್ನ ಹೇರ್ಗೆ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಇಷ್ಟೇ ಗೈಸ್ ನಂದು ಸ್ಕಿನ್ ಕೇರ್ ಇಷ್ಟೇ. ಇಷ್ಟರಲ್ಲಿ ನನ್ನ ಫೇವ್ರೆಟ್ ಅಂತ ಅಂದರೆ ಇದು, ಫಂಕ್ಷನ್ಸಿಗೆ ಹೋದಾಗ ಇಷ್ಟನ್ನು ತಪ್ಪದೇ ಹಾಕ್ಕೋತೀನಿ. ಇಷ್ಟನ್ನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಇಷ್ಟು ಐಟಮ್ಸ್ ಇದೆ ಅಲ್ವಾ, ಇಷ್ಟು ಪ್ರಾಡಕ್ಟ್ಸ್ ನಾನು ಪರ್ಚೇಸ್ ಮಾಡಿದ್ದು ಯಾವುದರಿಂದ ಅಂತ ಅಂದರೆ .N-Key ಅಂತ ಒಂದು ಆ್ಯಪ್ ಬರುತ್ತೆ ಆಯಿತಾ, .N-Key. ಸೊ ಅದರಲ್ಲಿ ಈ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ, ಕಾಂಬೋದಲ್ಲಿ ಕೂಡ ಸಿಗುತ್ತೆ, ಅಥವಾ ಇಂಡಿವಿಜುವಲ್ ಆಗಿ ಕೂಡ ಸಿಗುತ್ತೆ. ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಬೇಕೋ ಅದರಿಂದ ನೀವು ಡೈರೆಕ್ಟಾಗಿ ಆರ್ಡರ್ ಮಾಡ್ಕೋಬೋದು. ಸೊ ನಾನು .N-Keyಯಿಂದ ಇದು ಆರ್ಡರ್ ಮಾಡಿದ್ದು. ಮತ್ತು ಇನ್ನೊಂದು ಫೇಸಸ್ ಕೆನಡಾ ಪ್ರಾಡಕ್ಟ್ಸ್ ಇದೆ ಅಲ್ವಾ, ಇದೆಲ್ಲ ಇದು ಫೇಸಸ್ ಕೆನಡಾ ಅವರ ಪ್ರಾಡಕ್ಟ್. ಇದನ್ನು ನಾನು ಪರ್ಪಲಿಂದ ಕೂಡ ಆರ್ಡರ್ ಮಾಡಿದ್ದೀನಿ, ಹಾಗೆ ನಂಗೆ ಪ್ರಮೋಷನ್ಸಿಗೆ ಕೂಡ ತುಂಬ ಬಂದಿದೆ. ಸೊ ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡೋದು. ಇದು ಒಂಥರ ಪರ್ಫೆಕ್ಟ್ ಆಗಿರುತ್ತೆ ಮತ್ತು ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನನಗೆ ಇದು ಕೂಡ ಫೇವ್ರೆಟೇ, ತುಂಬ ಚೆನ್ನಾಗಿರುತ್ತೆ. ಲೈಕ್ ಫೈನಲ್ ಲುಕ್ ಸಕ್ಕತ್ತಾಗಿರುತ್ತೆ ಇದು ಅಪ್ಲೈ ಮಾಡಿದ್ರೆ. ಆಯಿತು, ಇಷ್ಟೇ. ಜಾಸ್ತಿ ನಂಗೆ ಕ್ಲಿಪ್ ಕಲೆಕ್ಷನ್ಸ್ ಇಷ್ಟ, ಹೇರಿಗೆ ಕ್ಲಿಪ್ಸ್ ಹಾಕ್ತೀವಲ್ಲ, ಕ್ಲಿಪ್ ಕಲೆಕ್ಷನ್ಸ್ ಹೆವಿ ಇಷ್ಟ. ಸೊ ಗೈಸ್ ಇಷ್ಟೇ ನಂದು ಸ್ಕಿನ್ ಕೇರ್. ಸೊ ಇದನ್ನು ಬಿಟ್ಟರೆ ನಾನು ಏನೂ ಸ್ಕಿನ್ ಕೇರ್ ಮಾಡಲ್ಲ, ಇಷ್ಟೇ. ಓಕೆನಾ? ಏನು ಹೇಳಬೇಕು ಗೊತ್ತಾಗ್ತಿಲ್ಲ.
ನಾನು ಜಾಸ್ತಿನೇ ಮಾತಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಅವಾಗದಿಂದ ನಾನ್ ಸ್ಟಾಪ್ ಮಾತಾಡ್ತಾನೇ ಇದ್ದೀನಿ. ಸೊ ಡೈಲಿ ಮನೇಲಿ ಇರಬೇಕಾದ್ರೆ ಈ ಪ್ರಾಡಕ್ಟ್ಸ್ ಯಾವುದು ಯೂಸ್ ಮಾಡಲ್ಲ, ಔಟ್ಸೈಡ್ ಹೋದಾಗ ಮಾತ್ರ ಈ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ ಅಷ್ಟೇ. ಇನ್ನು ವಾರ್ಡ್ರೋಬಲ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ, ಬಟ್ ಅದು ಯೂಸ್ ಮಾಡಲ್ಲ. ಇರಿ ಒಂದು ನಿಮಿಷ ನೋಡಿ, ಇಲ್ಲೆಲ್ಲ ಇದೆ, ಬಟ್ ನಾನು ಯೂಸ್ ಮಾಡಲ್ಲ ಅಷ್ಟೇ. ಇದು ನೆಕ್ಸ್ಟ್ ಹೇಳ್ಬೇಕಂದ್ರೆ ಕಾರ್ಮೆಸಿ ಅವ್ರದ್ದು ಆಯಿತಾ, ಕಾರ್ಮೆಕ್ಸಿ ಅವ್ರದ್ದು ರೋಲ್ ಅವನು, ಬಟ್ ಇದು ಮುಂಚೆ ಯೂಸ್ ಮಾಡ್ತಿದ್ದೆ, ಬಟ್ ಇವಾಗ ಯೂಸೇ ಮಾಡಲ್ಲ. ಇಲ್ಲಿ ಇದೆ ನೋಡಿ ಫೇಸಸ್ ಕೆನಡಾ ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಇದೆ, ಹಾಗೆ ಬ್ಲಷ್ ಎಲ್ಲ ಇದೆ. ಮತ್ತು ಇದನ್ನು ಬ್ಲಷ್ ಅದು ಇದೆಲ್ಲ ಏನು ಯೂಸ್ ಮಾಡಲ್ಲ. ಇದು ನನ್ನ ಇಯರಿಂಗ್ಸ್ ಅದು ಇದೆಲ್ಲ ಅದರಲ್ಲಿ ಇಟ್ಟಿದ್ದೀನಿ, ಹಾಗೆ ನೇಲ್ ಪೇಂಟ್ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನಾನು ವಾರ್ಡ್ರೋಬ್ ಟೂರ್ ಅಂತ ಸಪ್ರೇಟ್ ಮಾಡ್ತೀನಿ, ಅದರಲ್ಲಿ ಡಿಟೇಲಾಗಿ ವಾರ್ಡ್ರೋಬಲ್ಲಿ ಏನೇನಿದೆ ಮತ್ತು ಏನೇನು ಇಟ್ಟಿದ್ದೀನಿ ಅದೆಲ್ಲ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಾರ್ಡ್ರೋಬ್ ವ್ಲಾಗಲ್ಲಿ. ಹಾಗೆ ಇಷ್ಟ ಗೈಸ್, ನನ್ನ ಸ್ಕಿನ್ ಕೇರ್ ಏನು ಅಂತ ನಿಮ್ಗೆ ಗೊತ್ತಾಯ್ತಲ್ವಾ. ಸೊ ನನಗೂ ಖುಷಿ ಆಯಿತು, ಯಾಕಂದರೆ ನನ್ನ ಸೀಕ್ರೆಟ್ನ ನಾನು ನಿಮಗೆ ಓಪನ್ ಅಪ್ ಆಗಿ ಹೇಳ್ಕೊಟ್ಟಿದ್ದೀನಲ್ಲ, ಓಪನ್ ಅಪ್ ಆಗಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಂಗೆ ಖುಷಿ ಇದೆ, ಯಾಕಂದರೆ ಲೈಕ್ ಕೆಲವರು ನನ್ನಿಂದ ಕಲಿಯುವಂಥದ್ದು ಇರುತ್ತೆ, ಓ ಈ ಸ್ಕಿನ್ ಕೇರ್ನ ನಾನು ಯೂಸ್ ಮಾಡಬೇಕು ಅದು ಇದು ಅಂತ. ಅದಕ್ಕೋಸ್ಕರ ನಾನು ಓಪನ್ ಅಪ್ ಆಗಿ, ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಿದ್ರಿ, ಅದಕ್ಕೋಸ್ಕರ ನನ್ನ ಸೀಕ್ರೆಟ್ನ ರಿವೀಲ್ ಮಾಡಿದೆ. ಸೊ ಮುನ್ನು ಎಲ್ಲಿದ್ದೀರಾ? ಅಯ್ಯಬ್ಬಾ, ಏನು ಮಾಡ್ತಿದ್ದೀರಾ? ನನ್ನ ಸ್ಕಿನ್ ಕೇರ್ ವ್ಲಾಗ್ ಮಾಡ್ದೆ, ಗೊತ್ತಾ? ಚೆನ್ನಾಗಿ ಬಂತಾ? ಗೊತ್ತಿಲ್ಲ, ಅದೆಲ್ಲ ಅವರೇ ಕಮೆಂಟ್ ಮಾಡಿ ಹೇಳ್ಬೇಕು ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ. ಗೈಸ್ ಕ್ಲಿಯರ್ ಆಗಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀವಿ, ಸನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಸಾರಿ, ಅಷ್ಟು ಕೇಳೋಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಕರೆಕ್ಷನ್ ಮಾಡ್ಕೋತೀನಿ, ಏನಾದರೂ ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ ಮಾಡಿ ಗೈಸ್, ಅದರಲ್ಲಿ ಏನಾದರೂ ಕರೆಕ್ಷನ್ಸ್ ಮಾಡ್ಕೋತಾರೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ನಿಮಗೆ. ಮತ್ತು ಅದೇ ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು, ಏನು ವ್ಲಾಗ್ ಅಂತ ಬೇಕು ಅದನ್ನು ಕಮೆಂಟ್ ಮಾಡಲಿ. ನೀವೇನು ರಿಕ್ವೈರ್ಮೆಂಟ್ ಹೇಳ್ತೀರಾ ಅದೇ ವ್ಲಾಗ್ನೇ ಸನ್ನು ಅವ್ರು ಮಾಡ್ತಾರೆ, ಮುನ್ನು ಸನ್ನು ಅಲ್ಲಿ. ನಿಮ್ಗೆ ಏನೇನು ಇಷ್ಟ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅವರು ನಿಮಗೆ ಅದೇ ವ್ಲಾಗ್ ಇನ್ಫಾರ್ಮೇಷನ್ ಕೊಡ್ತಾರೆ. ಅಂದರೆ ನೀವೇನು ಅನ್ಕೊಂಡಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ವ್ಲಾಗ್ ಮಾಡ್ತಾರೆ. ಹಾಗೆ ಮುನ್ನೂದು ಸ್ಕಿನ್ ಕೇರ್ ಬೇಕಿದ್ರೆ ಹೇಳಿ ಅಪ್ಪ, ನಾನು ಮಾಡ್ತೀನಿ. ಗೈಸ್ ಮೆನ್ಸ್ ಸ್ಕಿನ್ ಕೇರ್ ಕೂಡ ನನಗೆ ಸನ್ನು ಅವರೇ ಹೇಳ್ಕೊಟ್ಟಿದ್ದು, ಮತ್ತು ನಾನು ಯೂಸ್ ಮಾಡೋದೆಲ್ಲ ಸನ್ನು ಅವ್ರು ಕೊಟ್ಟಿರೋ ಪ್ರಾಡಕ್ಟ್ಸೇನೆ. ಸೊ ನೋಡಿ, ನಿಮ್ಗೇನಾದರೂ ಮೆನ್ಸ್ದು ಕೂಡ ನಿಮಗೆ ಬೇಕಿದ್ದರೆ ಸನ್ನು ಅವರು ಮುಂದಿನ ವ್ಲಾಗಲ್ಲಿ ಮಾಡ್ತಾರೆ. ಅಂದರೆ ನಾನು ಸ್ವಲ್ಪ ಸ್ಕಿನ್ ಕೇರ್ ರೂಟೀನ್ ಟ್ರೈ ಮಾಡ್ತಿದ್ದೀನಿ. ಒಂದು 1 ಮಂತ್ 2 ಮಂತ್ ಆಯಿತು, 2 ಮಂತ್ಸಿಂದ ಅಲ್ವಮ್ಮ? 2 ಮಂತ್ಸಿಂದ ನಾನು ಸ್ಕಿನ್ ಕೇರ್ ರೂಟೀನ್ ಮಾಡ್ತಿದ್ದೀನಿ. ನೋಡಿ ವೈಟ್ ಆಗಿದ್ದೀನಿ. ಬೇಕಾದ್ರೆ ಕೇಳಿ, ಸಣ್ಣವರು ನಿಮ್ಗೆ ಅದನ್ನು ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ. ಓಕೆ ಸರಿ ಗೈಸ್, ಆಯ್ತು, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಅಂದರೆ ಸ್ಕಿನ್ ಕೇರ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಏನಾದರೂ ನಾನು ಮಾತಾಡಿದಲ್ಲಿ ರಾಂಗ್ ಆಗಿದೆ ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವ್ಲಾಗಲ್ಲಿ ಯಾವ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು